ಮೊದಲನೇದಾಗಿ ನಾನು PU ಎಕ್ಸಾಮ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಈಗ ಪ್ರಸಕ್ತ ಸಾಲಿನಲ್ಲಿ ಪರೀಕ್ಷೆಗೆ ನೋಂದಣಿಯಾಗಿರುವ PU ಕಾಲೇಜಲ್ಲಿ ನೋಂದಣಿಯಾಗಿರುವ ಅಭ್ಯರ್ಥಿಗಳ ಸಂಖ್ಯೆ 27,830 ಜನ ಇದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು 13,100 ಇದ್ದಾರೆ. ವಿದ್ಯಾರ್ಥಿನಿಯರು 14,730 ಜನ ಇದ್ದಾರೆ. ಸೊ ಇದರಲ್ಲಿ ಆರ್ಟ್ಸ್ ಗ್ರೂಪ್ ಅಂತ ತಗೊಂಡಿದ್ರೆ 5,413 ಜನ ಇದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 8,464 ಜನ ಇದ್ದಾರೆ. ಸೈನ್ಸ್ ವಿಭಾಗದಲ್ಲಿ 13,958 ವಿದ್ಯಾರ್ಥಿಗಳು ಇದ್ದಾರೆ. ಸೊ ಇದರಲ್ಲಿ ಒಟ್ಟು ನಮ್ಮಲ್ಲಿ ಇರುವ ಕಾಲೇಜುಗಳ ಸಂಖ್ಯೆ 173 ಇದೆ. ಇದರಲ್ಲಿ ನಾವು ಪರೀಕ್ಷಾ ಕೇಂದ್ರಗಳಾಗಿ ನಾವು ಗುರುತಿಸಿರುವುದು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ 41 ಸೆಂಟರ್ಗಳು ಇದ್ದಾವೆ. ಸೊ ಇದರಲ್ಲಿ ವೇಳಾಪಟ್ಟಿ ಈಗಾಗಲೇ ಪ್ರಕಟಣೆ ಮಾಡಾಗಿದೆ. ಸೊ PU ಪರೀಕ್ಷೆ ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 20ನೇ ತಾರೀಕುವರೆಗೆ ನಡೆಯಲಿದೆ. ಅದರಲ್ಲಿ ನಾವು ಸಾಮಾನ್ಯವಾಗಿ ಪರೀಕ್ಷೆಗೆ ನಾವು ಯಾವ ರೀತಿಯಲ್ಲಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ವಿ ಪ್ರತಿ ವರ್ಷನೂ ಕೂಡ ಅದರಂತೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತಗೊಳ್ತೀವಿ. ಉದಾಹರಣೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಚೀಫನ್ನು ಅಪಾಯಿಂಟ್ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಹ್ಯೂಮನ್ ರಿಸೋರ್ಸಲ್ಲಿ ಯಾವ್ಯಾವ ಹಂತದಲ್ಲಿ ಬೇಕೋ ಅದೆಲ್ಲ ಕೂಡ ಅಪಾಯಿಂಟ್ಮೆಂಟನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಅದಲ್ಲದೆ ನಾವು ರೂಟ್ ಆಫೀಸರ್ಸ್ ಅಂತ ನಾವು ಮಾಡಿರ್ತೀವಿ. ಪ್ರಶ್ನೆ ಪತ್ರಿಕೆಗಳನ್ನು ವಿವಿಧ ಕಾಲೇಜುಗಳಿಗೆ ನೀಡುವುದಕ್ಕೆ ಕೂಡ ರೂಟ್ ಆಫೀಸರ್ಗಳನ್ನು ಒಂದು 15 ರೂಟನ್ನು ಕೂಡ PU ಎಕ್ಸಾಮ್ಗೆ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಕೂಡ ನಾವು ಪರೀಕ್ಷೆ ಪತ್ರಿಕೆಯನ್ನು ತಗೊಳ್ಳಬೇಕಾದ್ರಲ್ಲಿ ಕೂಡ 3 ಮ್ಯಾನ್ ಕಮಿಟಿಯನ್ನು ಕೂಡ ಬೋರ್ಡ್ ಡೈರೆಕ್ಷನ್ ಮೇಲೆಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ. ಅದರಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ PU DDPU ಅವರು ಹಾಗೂ ಡಿಸ್ಟ್ರಿಕ್ಟ್ ಟ್ರೆಷರಿ ಆಫೀಸರ್ 3 ಜನ ಒಳಗೊಂಡಂತೆ ಒಂದು 3 ಸದಸ್ಯರ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಸೊ ಅವರು ಪ್ರಶ್ನೆ ಪತ್ರಿಕೆಗಳನ್ನು ಅವರು ಸ್ವೀಕೃತ ಮಾಡ್ತಾರೆ ಮತ್ತು ಟ್ರೆಷರಿನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ. PU ಎಕ್ಸಾಮ್ಗೆ ತಕ್ಕಂತೆ ಇದರಲ್ಲಿ ನಾವು ಹೇಳಬೇಕಾದ್ರೆ ಡಿಸ್ಟ್ರಿಕ್ಟ್ ಟ್ರೆಷರಿನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ. ಅಲ್ಲಿನೂ ಸಹ ಬಯೋಮೆಟ್ರಿಕ್ ಅನ್ನು ಕೂಡ ನಾವು ಅಳವಡಿಸಿದ್ದೀವಿ. ಯಾಕಂದರೆ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಹಾಗೂ ಇದನ್ನು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಕರೆಕ್ಟಾಗಿ ಅದನ್ನು ಸಂಗ್ರಹಣೆ ಮಾಡಬೇಕಂತ ಉದ್ದೇಶದಿಂದ ಎಲ್ಲ ಟ್ರೆಷರಿಗಳನ್ನು ಈಗ SSLC ಪರೀಕ್ಷೆಗೆ ತಾಲೂಕ್ ಟ್ರೆಷರಿಯನ್ನು ಕೂಡ ನಾವು ಉಪಯೋಗ ಮಾಡ್ತೀವಿ. ಸೊ ಅಲ್ಲಿನೂ ಸಹ ನಾವು CCTV ಕ್ಯಾಮರಾಗಳನ್ನು ಕೂಡ ಅಳವಡಿಸಿದ್ದೀವಿ. ಸೊ ಅದನ್ನು 24/7 ಅದನ್ನು ವೀಕ್ಷಣೆ ಮಾಡೋಕ್ಕೆ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈಗಾಗಲೇ 24/7 3 ತಂಡವನ್ನು ರಚಿಸಿ ಅದನ್ನು ಕೂಡ ಮಾನಿಟರ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದು ಪ್ರತಿ ವರ್ಷವೂ ನಾವು ಮಾಡುವಂಥದ್ದು. ನಮ್ಮ ಜಿಲ್ಲೆಗೆ ನಾವು ತಗೊಂಡಿದ್ರೆ ಅತಿ ಸೂಕ್ಷ್ಮ ಪರೀಕ್ಷೆ ಕೇಂದ್ರಗಳು ಯಾವುದೂ ಇಲ್ಲ, PUದ್ರಲ್ಲಿ ಯಾವುದೂ ಇಲ್ಲ. ಆದರೆ ಈ ವರ್ಷ ನಾವು ಹೊಸದಾಗಿ ನಾವು ಏನು ಪಾರದರ್ಶಕತೆಯನ್ನು ಹೆಚ್ಚು ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಹಿಂದಿನ ವರ್ಷದಿಂದ ನಮಗೆ ಗೊತ್ತಿದೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ನಾವು CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಸೊ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿಯೂ ಕೂಡ CCTV ಕ್ಯಾಮ್ರಾಗಳನ್ನು ಅಳವಡಿಸುವುದ್ರ ಜೊತೆಗೆ ಅದನ್ನು ಲೈವ್ ಟೆಲಿಕಾಸ್ಟ್ ವೆಬ್ಕಾಸ್ಟಿಂಗ್ ಕೂಡ ಜಿಲ್ಲಾ ಮಟ್ಟದಲ್ಲಿ ನಡೀತದೆ. ಈಗಾಗಲೇ CEO ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಮಾನಿಟರ್ ಮಾಡೋದಕ್ಕೆ ಒಂದು ಲೈವ್ ವೆಬ್ಕಾಸ್ಟಿಂಗ್ ಸ್ಟೇಷನ್ ಅನ್ನು ಕಂಟ್ರೋಲ್ ರೂಮ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ. ಸೊ ಅದು ಕೂಡ ಈಗ ಚಾಲ್ತಿನಲ್ಲಿ ಇದೆ. ಸೊ ಎಲ್ಲ CCTV ಕ್ಯಾಮರಾಗಳನ್ನು ಕೂಡ ಇಲ್ಲಿ ಜಿಲ್ಲಾ ಮಟ್ಟದಿಂದನೇ ವೀಕ್ಷಣೆ ಮಾಡೋದಕ್ಕೆ ನಮಗೆ ಇಲ್ಲಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ಟ್ರೆಷರಿದು ಜಿಲ್ಲಾಧಿಕಾರಿ ಕಚೇರಿನಲ್ಲಿ ನಾವು ವೀಕ್ಷಣೆ ಮಾಡ್ತೀವಿ. ಲೈವ್ ಸ್ಟ್ರೀಮಿಂಗ್ದು CEO ಜಿಲ್ಲಾ ಪಂಚಾಯತ್ ಅವರ ಕಚೇರಿಯಿಂದ ನಾವು ವೀಕ್ಷಣೆ ಮಾಡ್ತೀವಿ.